ವೆಲ್ಕಮ್ ಬ್ಯಾಕ್ ನಮ್ಮೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೊಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದ್ರೆ, ಸೊ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು. ಅದು ಎಸ್ಪೆಷಲಿ SSP ಸ್ಟೂಡೆಂಟ್ ಸ್ಕೂಲ್ ಪೋರ್ಟಲ್ ಅಂತ ಐತಲ್ಲ, ಸೊ ಅದ್ರ ಥ್ರೂ ನಾವು ಅಪ್ಲೈ ಮಾಡಬೇಕು. ಇವಾಗ ನಮ್ಮದು ಒಂದು ಪ್ರೊಸೆಸನ್ನು ನಡೆಯಾಕತ್ತೈತಿ. ಅಂದರೆ ಕೌನ್ಸಿಲಿಂಗ್ ಎಲ್ಲ ಮಾಡೇವಿ, ನಾವು ಅಡ್ಮಿಷನ್ ತೊಗೊಂಡೇವಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಂಡ್ರೆ ಫಸ್ಟ್ ರೌಂಡಲ್ಲಿ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ತೊಗೋಬೇಕು ಅಂದ್ಕೊಂಡಿನಿ. ಮತ್ತು ಇನ್ನೊಂದಿಷ್ಟು ನಾನು ತರ್ಡ್ ರೌಂಡ್ ಮಾಪಪ್ ರೌಂಡ್ವರೆಗೂ ಹೋಗಿ ನಂಗೆ ಬೇಕಾದಂಥ ಒಂದು ಡ್ರೀಮ್ ಕಾಲೇಜನ್ನು ಪಡ್ಕೋಬೇಕಂತ ಮಾಡ್ಕೊಂಡಿನಿ. ಬಟ್ ಇವಾಗಲೇ ಡೇಟ್ ಮುಗಿತೈತೇನೋ, ನಾ ಮುಂದೆ ಅಪ್ಲೈ ಮಾಡೋಕ್ಕೆ ಬರ್ತೈತೋ ಇಲ್ಲೋ, ಸೊ ಹೆಂಗೆ ಮಾಡೋದು ತುಂಬ ಟೆನ್ಷನ್ ಆಗಕತ್ತೈತಿ. ಇವಾಗ ನಂಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಫಸ್ಟ್ ರೌಂಡಲ್ಲಿ ಏನು ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ, ಸೊ ಅಪ್ಲೈ ಮಾಡೋಕ್ಕೆ ನಮಗೆ ಬರ್ತೈತೋ ಇಲ್ಲೋ, ಇವೆಲ್ಲ ಈಗ ನಮ್ಮ PUC ಮುಗಿದೈತಿ, ಸೊ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಇಲ್ಲೋ, ಆಮೇಲೆ ಎಷ್ಟು ಬರ್ತೈತಿ ಅಮೌಂಟಾ ಏನು ಹಂಗೆ ಅಂತ ಹೇಳ್ತಾರೆ. 120 ತಲೆಯಾಗಿ ಬಂದುಬಿಟ್ಟಿರ್ತಾವ್ರಿ. ಯಾಕಂದ್ರೆ ಟೆನ್ಷನ್ ಹಂಗೆ ಇರ್ತೈತಿ. ಯಾಕಂದ್ರೆ ಡೇಟಾ ಮುಗಿತಂದು ನಮಗೆ ಅಪ್ಲೈ ಮಾಡೋಕ್ಕೆ ಬರ್ತೈತೋ ಇಲ್ಲೋ, ಹೆಂಗೆ ಮಾಡೋದಾ ಟೆನ್ಷನ್ ಆಗ್ಬಿಟ್ಟೈತಿ ಅನ್ನೋದೊಂದು ಭಾಳ ತಲೆಯಾಗಿ ಹೊಳ ಬಿದ್ದಂಗೆ ಆಗಿರ್ತಾವೆ. ಯಾಕಂದ್ರೆ ಅದು ಆ ಮೂಮೆಂಟ್ ಒಳಗೆ ಇದ್ದಾಕರ ಗೊತ್ತಾಕೈತಿ. ಸೊ ಅದ್ರ ಬಗ್ಗೆ ಒಂದು ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಅಂತ. ಸೊ ಯಾವಾಗ ಚಾಲೂ ಆಕೈತಿ, ನೀವು ಯಾವಾಗ ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ ಅಂತ ನಿಮ್ಮ ಮುಂದೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಒಂದು ನಿಮ್ಮ ಫ್ರೆಂಡ್ಸಿಗೂ ಸಹ ಏನು ಮಾಡ್ಬೇಕು, ಶೇರ್ ಮಾಡಿದ್ರಿ ಅಂದರೆ ಸೊ ಅವರಿಗೂ ಏನಂತ ಗೊತ್ತಾಕೈತಿ, ಅವರು ಟೆನ್ಷನ್ ಫ್ರೀ ಆಕ್ಕಾರ, ಅವರು ಇದ್ರ ಬಗ್ಗೆ ಗೊತ್ತಾಕೈತಿ. ಸೊ ಯಾವುದೂ ವರಿ ಮಾಡಬಾರ್ದಪ್ಪ, ನಾವು ಈ ರೀತಿ ಐತಿ ಇದು ಪ್ರೊಸೆಸ್, ಸೊ ಸುಮ್ಮನೆ ತಲೆ ಕಟ್ಸ್ಕೊಂಡು ಕುಂತೀವಿ ಅಂದ್ರೆ ನಮ್ದು ಟೈಮ್ ವೇಸ್ಟ್ ಅಂತ ಹೇಳ್ತಾರೆ, ಅವರಿಗೂ ಗೊತ್ತಾಕೈತಿ. ಸೊ ಅದಕ್ಕೆ ಆದಷ್ಟು ನಿಮ್ಮ ದೋಸ್ತರಿಗೆ ಎಲ್ಲ ಕಡೆ ಶೇರ್ ಮಾಡಿರಿ, ಒಂದು ಸ್ವಲ್ಪ ನೋಡಿ ಅಂತ ಹೇಳ್ರಿ. ಇಲ್ಲ ಗ್ರೂಪ್ ಒಳಗೆ ಹಾಕಿಬಿಡ್ರಿ, ನಿಮ್ಮ ಇನ್ಸ್ಟಾಗ್ರಾಮ್ ಗ್ರೂಪ, ವಾಟ್ಸಪ್ ಗ್ರೂಪ, ಯಾವ್ಯಾವ ಗ್ರೂಪ್ ಅದಾವೆ ಎಲ್ಲ ಗ್ರೂಪ್ ಒಳಗೂ ಶೇರ್ ಮಾಡಿದ್ರಿ ಅಂದ್ರೆ ಸೊ ಅವರು ನೋಡ್ತಾರೆ. ಓಕೆ, ಶುರು ಮಾಡ್ತೀನಂತ. ಸೊ ಸ್ಕಾಲರ್ಶಿಪ್ ನೀವು ಫಸ್ಟ್ ರೌಂಡಿಗಾದರೂ ಜಾಯ್ನ್ ಆಗಿರಿ, ಸೆಕೆಂಡ್ ರೌಂಡಲ್ಲಾದರೂ ಜಾಯ್ನ್ ಆಗಿರಿ, ಥರ್ಡ್ ರೌಂಡಲ್ಲಾದರೂ ಜಾಯ್ನ್ ಆಗಿರಿ. ಬೇಕಾದ ಕೋರ್ಸ್ ಮಾಡಿರಿ. ನೀವು ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, ಫಿಸಿಯೋಥೆರಪಿ, ಬಯೋಟೆಕ್ನಾಲಜಿ, ಏನು ಎಷ್ಟು ಕೋರ್ಸ್ ಅದಾವೆ ಎಲ್ಲ ಕೋರ್ಸ್ ಮಾಡಿರಿ. ಎಲ್ಲರಿಗೆ ಅಪ್ಲೈ ಮಾಡೋಕೆ KE ಅವರು ಟೈಮ್ ಕೊಡ್ತಾರೆ. SSP ಅವರು ನಿಮಗೆ ಟೈಮ್ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಇವಾಗ ಹೇಳ್ತಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ, ನಿಮ್ಮ ಡೇಟ್ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಐತಿ ನಿಮ್ಮ ಡೆಡ್ಲೈನ, ಸೊ ಅಪ್ಲೈ ಮಾಡಿರಿ ಅಂತ ಹೇಳ್ತಾರೆ. ಬಟ್ ಅದು ನಿಮಗೆ ಅಪ್ಲಿಕೇಬಲ್ ಇರೋದಿಲ್ಲ. ಯಾಕಂದರೆ ನಿಮ್ದಿನ್ನೂ ಅಡ್ಮಿಷನ್ನೇ ಮಾಡಿರಲ್ಲ. ನೀವು ಅಡ್ಮಿಷನ್ ಆದಮೇಲೆ ನಿಮ್ಮ ಒಂದು ಮೇನ್ ಬೇಕಾಗಿರೋದೇ ನಿಮಗೆ ಒಂದು USA ನಂಬರ್ ಅಂತ ಬರ್ತೈತಿ, ಯೂನಿವರ್ಸಿಟಿ ಸೀರಿಯಲ್ ನಂಬರ್ ಅಂತ ಹಿಂಗೆ ಬರ್ತೈತಿ. ಸೊ ಆ ನಂಬರ್ ಬರಬೇಕು ಅಂದರೆ ನೀವು ಕಾಲೇಜ್ ಹೋಗಬೇಕು, ಅಡ್ಮಿಷನ್ ಆಗಬೇಕು. ನಾಟ್ ಓನ್ಲಿ ಫಸ್ಟ್ ರೌಂಡ್ ಒಳಗೆ ಆಗಿರ್ತೀವಿ ನಮಗೆ ಬಂದಿರ್ತೈತಿ, ಇಲ್ಲ, ಪ್ರತಿಯೊಬ್ಬರು 3 ರೌಂಡ್ ಆಗೋವರೆಗೂ ನೀವು ವೇಟ್ ಮಾಡಲೇಬೇಕು. ನಮ್ದು ಒಂದು ರೌಂಡ್ ಮುಗಿದೈತಿ, ನಾವು ಈಗ ಅಡ್ಮಿಷನ್ ಮಾಡಿ, ನಂದು ಅಡ್ಮಿಷನ್ ಆಗೈತಿ, ನಾವು ಇವಾಗ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀವಿ, ಹಾಗಿರಲ್ಲ ಅದು. ಎಲ್ಲರೂ ಅಡ್ಮಿಷನ್ ಆಗಿ ಎಲ್ಲರದ್ದು ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಾವಲ್ಲ, ಅವಾಗ ಅಗೇನ್ ಮತ್ತೆ ಒಂದು ನೋಟಿಫಿಕೇಷನನ್ನು ಬಿಡ್ತಾರೆ. ನಿಮಗಾಗಿ ಅಗೇನ್ ವೆಬ್ಸೈಟಲ್ಲಿ ಲಿಂಕನ್ನು ಓಪನ್ ಮಾಡ್ತಾರೆ. ಏನು ಹೊಸದಾಗಿ ಜಾಯ್ನ್ ಆಗಿರ್ತಿರಲ್ಲ, ಈ ಒಂದಿಷ್ಟು ವಿದ್ಯಾರ್ಥಿಗಳಿಗೋಸ್ಕರ ಅಂತಲೇ ಮತ್ತೆ ಅಗೇನ್ ವೆಬ್ಸೈಟ್ ಓಪನ್ ಮಾಡ್ತಾರೆ. ಯಾರ್ಯಾರು ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಬೇಕು, ಇವಾಗ ಅಪ್ಲೈ ಮಾಡ್ಬೋದು ಇವಾಗ ಅಂತ ಹೇಳ್ತಾರೆ. ಆವಾಗ ಒಂದು 30 ದಿನ, 20 ದಿನ, ಒಂದು 15ರಿಂದ ಒಂದು 30 ದಿನದವರೆಗೂ ಕಾಲಾವಕಾಶ ಕೊಟ್ಟಿರ್ತಾರೆ. ನೀವು ಆ ಟೈಮಲ್ಲಿ ಒಂದು ಅಪ್ಲೈನ ಮಾಡಬೇಕು. ಸೊ ಅದು ಅಪ್ಲೈ ಮಾಡೋಕ್ಕೆ ಬಿಟ್ಟಾಗ ನಾನು ನಿಮಗೆ ಅವಾಗ ಬೇಕಾದಂಥ ಡಾಕ್ಯುಮೆಂಟ್ ಆಗಿರಲಿ ಏನಂತೇಳಿ ಲೈವ್ ಡೆಮೋ ಮಾಡಿ ತೋರಿಸ್ತೀನಂತ. ಸೊ ಅದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ನಾಟ್ ಓನ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಅಂತಲ್ಲ, ಪ್ರತಿಯೊಂದ್ರ ಬಗ್ಗೆಯೂ ನಿಮಗೆ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನನ್ನು ಸೊ ಕೊಡ್ತೇನಂತ. ಸೊ ಆಲ್ರೆಡಿ ತುಂಬ ವಿದ್ಯಾರ್ಥಿಗಳು ಗೊತ್ತೈತಿ ನಮ್ಮ ಇನ್ಫಾರ್ಮೇಷನ್ ಬಗ್ಗೆ. ಸೊ ಇದಿಷ್ಟಲ್ಲದೆ, ಸೊ USA ನಂಬರ್ ಮೀನ್ಸ್ ಏನಪ್ಪ ಅಂದರೆ, ನೀವು ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಂಡಿರ್ತೀರಿ, ನಿಮ್ಮದೊಂದು ಅದೊಂದು ನಂಬರ್ ಅಂತ ಹೇಳ್ತಿರ್ತೀವಿ ಗೊತ್ತಾ. ಇವಾಗ ರೋಲ್ ನಂಬರ್ ಆಗಿರ್ಬೋದು, ನಿಮ್ಮದೊಂದು ಇವಾಗ ಎಸ್ ಸರ್, ಹಾಯ್ ಸರ್, ಎಲ್ಲೋ ಸರ್, ಪ್ರೆಸೆಂಟ್ ಸರ್ ಇರ್ತಿರಲ್ಲ, ಸೊ ಆ ಒಂದು ನಂಬರ್ ಏನಂತಿರಲ್ಲ ನೀವು ರೋಲ್ ನಂಬರ್, ಸೊ ಅದೊಂದು ಬರಬೇಕು. ಯೂನಿವರ್ಸಿಟಿ ಒಂದು ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಯೂನಿಕ್ ಇರ್ತೈತಿ. ಲೈಕ್ ನನಗೊಂದು ಸಮಥಿಂಗ್ 1NH 2 PY ಈ ಥರ ಏನೇನೋ ಇರ್ತೈತೆ, ಅವ್ರವ್ರ ಕೋರ್ಸಿಗೆ ತಕ್ಕಂಗೆ, ಅವ್ರವ್ರು ಯಾವ ವರ್ಷ ಜಾಯ್ನ್ ಆಗಿದ್ರು, ಈ ರೀತಿಯಾಗಿ ಒಂದು ಎಕ್ಸಾಂಪಲ್ ಹೇಳಿದೆ ನಾನು ನಿಮಗೆ. ಪ್ರತಿಯೊಂದು ವಿದ್ಯಾರ್ಥಿಗೂ ಸಹ ಸ್ಪೆಸಿಫಿಕ್ ಆಗಿರ್ತೈತಿ. ಸೊ ಅದೆಲ್ಲ ಪ್ರತಿಯೊಂದು ವಿದ್ಯಾರ್ಥಿಗೂ ಸಹ ಸಿಕ್ಕ ಮೇಲೆ ಆ ಒಂದು ಮುಂದಿನ ಪ್ರೊಸೀಜರ್ ಏನಪ್ಪ ಅಂತಂದ್ರೆ, ಅದೆಲ್ಲ ಸಿಕ್ಕ ಮೇಲೆ ಮುಂದಿನ ಪ್ರೊಸೀಜರ್ ಸೊ ನಿಮಗೆ ಅಪ್ಲೈ ಮಾಡೋಕೆ ಅವ್ರು ಕರೀತಾರೆ. ಸೊ ಪ್ರತಿಯೊಬ್ಬರು ಸಿಕ್ಕ ಮೇಲೆ ಅವ್ರು ಅಪ್ಲೈ ಮಾಡೋಕೆ ಕರೆದಾಗ ಆವಾಗ ನೀವು ಅಪ್ಲೈ ಮಾಡ್ಬೋದು. ಸೊ ಇದ್ರ ಥ್ರೂ ಒಂದು USA ಥ್ರೂ ನೀವು ಅಪ್ಲೈ ಮಾಡ್ಬೋದು, ಇನ್ನೊಂದು KCT ಕೌನ್ಸಿಲಿಂಗ್ ಥ್ರೂ ನೀವು ಅಪ್ಲೈ ಮಾಡ್ಬೋದು. KCT ಕೌನ್ಸಿಲಿಂಗ್ ಥ್ರೂ ಈಗ ಬರೋದಿಲ್ಲ, ನೀವು ಕಾಲೇಜ್ ಅಡ್ಮಿಷನ್ ಮಾಡಾದ್ಮೇಲೆ, ನಿಮಗೆ ಅಡ್ಮಿಷನ್ ಮಾಡಿದ್ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಬರ್ತೈತಿ. ಅಲ್ಲಿವರೆಗೂ ಯಾವುದೇ ರೀತಿ ಸ್ಕಾಲರ್ಶಿಪ್ ಈ ಒಂದು SSP ಅಪ್ಲೈ ಮಾಡೋಕೆ ಬರೋದಿಲ್ಲ. ಟೆನ್ಷನ್ ತೆಗೆದುಬಿಡ್ರಿ. ಮೊದಲಿಗೆ ಫೋಕಸ್ ಆನ್ ಅಡ್ಮಿಷನ್, ಚಲೋ ಕಾಲೇಜಾಗ ಕೌನ್ಸಿಲಿಂಗ್ ಮೇಲೆ ಫೋಕಸ್ ಮಾಡಿ ಚೆನ್ನಾಗಿರ್ತಕ್ಕಂಥ ಒಂದು ಕಾಲೇಜನ್ನು ಪಡ್ಕೊಳ್ರಿ, ಅಲ್ಲಿರೋಗಿ ಅಡ್ಮಿಷನ್ ಮಾಡಿರಿ, ಫೀಸ್ ಪೇಮೆಂಟ್ ಮಾಡಿ ಯಾರ್ಯಾರು ವಿದ್ಯಾರ್ಥಿಗಳು SC ST ಇದ್ದಾರೆ ಅವರಿಗೆ ಸ್ಕಾಲರ್ಶಿಪ್ಪಲ್ಲಿ ಬರ್ತೈತಿ.
ಎಷ್ಟು ಅಂದ್ರೆ ಅಡ್ಮಿಷನ್ ಫೀಸಿಗೆ ಅಷ್ಟು ಪೇ ಮಾಡಿರ್ತಾರೋ ಅಷ್ಟು ಬರ್ತೈತಿ. ಇನ್ನು ಜನರಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು 18,000 ಹಿಂಗೆ ಬರ್ತಿತ್ತು. ಲಾಸ್ಟ್ ಇಯರ್ ಅಷ್ಟು ಬಂದಿತ್ತು. ಈ ವರ್ಷ ನೋಡ್ಬೇಕು ಎಷ್ಟು ಬರ್ತೈತೆ ಅಂತ ಹೇಳ್ತಾರೆ. ಸೊ ಅದ್ರದ್ದು ಡೀಟೇಲ್ಸ್ ಆಗಿ ಮುಂದೆ ನಾನು ನಿಮ್ಗೆ ಹೇಳ್ತೇನಂತ. ಸೊ ಇವಾಗೇನು ತಲೆ ಕಟ್ಸ್ಕೊಬೇಡ್ರಿ. ನಿಮಗೆ ಮತ್ತೆ ಮುಂದೆ ವೆಬ್ಸೈಟ್ ಓಪನ್ ಮಾಡಿ ನಿಮಗೆ ಅಗೇನ್ ಕಾಲ್ ಮಾಡ್ತಾರೆ. ಲೈಕ್ ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಬೋದು ಅಂಥೇಳಿ ಎಲ್ಲ ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಸೊ ಏನು ವರಿ ಮಾಡೋಂಥದ್ದಿಲ್ಲ. ನೀವು ಮೆಡಿಕಲ್ಲೇ ಮಾಡಿರಿ, MBBS ಮಾಡಿರಿ, BDS, BHMS, BAMS, ವಾಟ್ ಎವರ್ ಯಾವುದೇ ಕೋರ್ಸ್ ಮಾಡಿರಿ, ಫಾರ್ಮಸಿ ಮಾಡಿರಿ, ಎಲ್ಲರಿಗೂ ಸಹ ಕಾಲ್ ಮಾಡ್ತಾರೆ. ಒಂದು SSB ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು ಅಂಥೇಳಿ. ಸೊ ಅವಾಗ ನೀವು ಎಲ್ಲರೂ ಅಪ್ಲೈ ಮಾಡುವಂತ್ರಿ. ಇವಾಗೇನು ವರಿ ಮಾಡ್ಕೋಬೇಡ್ರಿ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಚಿಲ್ ಆಗಿರಿ. ಇದಾಗಿತ್ತು ಇವತ್ತು ನೋಡಿ. ಮತ್ತೆ ನಾನು ನಿಮ್ಗೆ ಡೌಟ್ ಇತ್ತು ಅಂದ್ರೆ, ಸೊ ಸ್ಕಾಲರ್ಶಿಪ್ ಏನಾದರೂ ಬೇಕಾಗಿತ್ತು ಅಂದ್ರೆ ಜಸ್ಟ್ ಕಮೆಂಟ್ ಮಾಡಿರಿ. ಸೊ ಇನ್ನೂ ಯಾರು ನಿಮ್ಮ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿಲ್ಲ ಶೇರ್ ಮಾಡಿರಿ. ಹಂಗೆ ಮತ್ತು ಇದು ಬಿಟ್ಟು ಬೇರೆ ಏನಾದರೂ ತುಂಬ ಇಂಪಾರ್ಟೆಂಟ್ ಐತಿ, ಲೈಕ್ ನಾ ಪಬ್ಲಿಕಲ್ಲಿ ಆ ಕಮೆಂಟನ್ನು ಹಾಕೋಕ್ಕಾಗೋದಿಲ್ಲ, ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತೀನಿ ಸರ ಅಂದಿರಿ ಅಂದರೆ, ಸೊ ನಾನೊಂದು ಇನ್ಸ್ಟಾಗ್ರಾಮ್ ID ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ. ಸೊ ಫಾಲೋ ಆಗಿ ಒಂದು DM ಕಳಿಸಿದ್ರಿ ಅಂದರೆ ನಾನು ನಿಮಗೆ ಡೈರೆಕ್ಟಾಗಿ ಒಂದು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಅಂತ. ಸೊ ಇದಾಗಿತ್ತು ಇವತ್ತು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ. ಓಕೆ ಟಾಟಾ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಅಪ್ಡೇಟ್ಸ್ಗಾಗಿ.